ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಿರುವ ವಿಷಯ ಸಂಗ್ರಹಿತ ವಸ್ತು ಏನಪ್ಪ ಅಂದರೆ ಕಂಪ್ಯೂಟರ್ ಜ್ಞಾನ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಅಂದ್ಕೊಂಡಿದ್ದೇನೆ. ನೋಡ್ಕೊಂಡು ಬರುವ ಮೊದಲ ಪೀಳಿಗೆ ಕಂಪ್ಯೂಟರ್ನ ಪ್ರಧಾನ ಘಟಕ ಚೀಫ್ ಕಾಂಪೋನೆಂಟ್ ವ್ಯಾಕ್ಯೂಮ್ ಟ್ಯೂಬ್ ಮತ್ತು ವಾಲ್ವ್ಸ್. ಫೋರ್ಟ್ರಾನ್ ಎಂಬುದು ಸೂತ್ರ ಭಾಷಾಂತರ, ಫಾರ್ಮುಲಾ ಟ್ರಾನ್ಸ್ಲೇಷನ್. ಎರಡನೇ ಪೀಳಿಗೆ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಅವಧಿ 1956ರಿಂದ 1965. ಕಂಪ್ಯೂಟರ್ಗಳು ಅತಿ ದೊಡ್ಡ ಗಾತ್ರದಲ್ಲಿದ್ದು ಮೊದಲ ಪೀಳಿಗೆಯಲ್ಲಿ ಬಂದದ್ದು ಫಸ್ಟ್ ಜನರೇಷನ್. ಮೊದಲ ಪೀಳಿಗೆಯ ಕಂಪ್ಯೂಟರ್ ಯಾವುದು ಅಂದರೆ EDSAC, EDSAC ಅಂತ ನಾವು ಕರಿಬೋದು. EDSAC ಯ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್. ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳು IBM 1401, CDC 1604. ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ಗಳಿಗೆ ಉದಾಹರಣೆ ICL 2900, EEPROM ವಿಸ್ತೃತ ರೂಪ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ROM ನಲ್ಲಿ 3 ವಿಧಗಳಿವೆ: PROM, EEPROM ಮತ್ತು EEPROM. ಮೈಕ್ರೋ ಪ್ರೊಸೆಸರನ್ನು ಸ್ವಿಚಿಂಗ್ ಸಾಧನ, ಸ್ವಿಚಿಂಗ್ ಡಿವೈಸ್ಗಳನ್ನಾಗಿ ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತಿತ್ತು? ಇದು ನಾಲ್ಕನೇ ಪೀಳಿಗೆ ಕಂಪ್ಯೂಟರ್. ASCII ವಿಸ್ತೃತ ರೂಪ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. BCD ಎಂಬುದು ಬೈನರಿ ಕೋಡೆಡ್ ಡೆಸಿಮಲ್. EBCDIC ಯ ವಿಸ್ತೃತ ರೂಪ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಯಾವ ಪೀಳಿಗೆಯ ಕಂಪ್ಯೂಟರ್ಗೆ ಕೃತಕ ಬುದ್ಧಿಶಕ್ತಿ ಸಂಬಂಧಿಸಿರುವುದು? 5ನೇ ಪೀಳಿಗೆ, 5th ಜನರೇಷನ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರ್ತಕ್ಕಂಥದ್ದು 5th ಜನರೇಷನ್. 5ನೇ ಪೀಳಿಗೆಯ ಕಂಪ್ಯೂಟರನ್ನು ಹೀಗೆಂದು ಕರೆಯುತ್ತಾರೆ: ಜ್ಞಾನ ಮಾಹಿತಿ ಸಂಸ್ಕರಣಾ ವ್ಯವಸ್ಥೆ, ನಾಲೆಜ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇವುಗಳ ಸಂಯೋಜನೆಯಾಗಿದೆ. ಅರ್ಥಮೆಟಿಕ್ ಲಾಜಿಕ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಯಾವುದೇ ಕಂಪ್ಯೂಟರ್ ವ್ಯವಸ್ಥೆಯ ಮೆದುಳು CPU ಆಗಿರುತ್ತದೆ. ಕಂಪ್ಯೂಟರ್ನ ಮಾಡದ ಕಾರ್ಯಾಚರಣೆ ವಿಚ್ ಆಪರೇಷನ್ ಈಸ್ ನಾಟ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ. ಯಾವ ಪೀಳಿಗೆ ಕಂಪ್ಯೂಟರ್ ಇದುವರೆಗೂ ಅಭಿವೃದ್ಧಿಯಾಗುತ್ತಿದೆ? 5ನೇ ಪೀಳಿಗೆ ಕಂಪ್ಯೂಟರ್, 5th ಜನರೇಷನ್. ಕಂಪ್ಯೂಟರ್ನಲ್ಲಿ ನಡೆಯುವ ಕಾರ್ಯಾಚರಣೆ ವಿಚ್ ಆಪರೇಷನ್ ಈಸ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್. ಇನ್ಪುಟಿಂಗ್, ಪ್ರೊಸೆಸಿಂಗ್, ಕಂಟ್ರೋಲಿಂಗ್. ಲಾಜಿಕಲ್ ಕಾರ್ಯಾಚರಣೆ ಅಥವಾ ದೊಡ್ಡದು, ಚಿಕ್ಕದು ಅಥವಾ ಸಮಾನ ಎಂದು ಹೋಲಿಕೆ ಮಾಡಲು ಬಳಸುವುದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅನಲಾಗ್ ಕಂಪ್ಯೂಟರ್ ಯಾವ ಸರಬರಾಜಿನ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಅನಲಾಗ್ ಕಂಪ್ಯೂಟರ್ ವರ್ಕ್ಸ್ ಆನ್ ದ ಸಪ್ಲೈ ಆಫ್ ನಿರಂತರ ವಿದ್ಯುತ್ ಪಲ್ಸಸ್. ಡಿಜಿಟಲ್ ಸಾಧನಗಳೆಂದರೆ ಡಿಜಿಟಲ್ ಕ್ಲಾಕ್. ಅನಲಾಗ್ ಮತ್ತು ಡಿಜಿಟಲ್ ಎಂಬ 2 ಕಾರ್ಯಾಚರಣೆ ಹೊಂದಿದ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅಂತ ನಾವು ಕರಿತೇವೆ. CPU ಹೊಂದಿರುವ ಪ್ರಮುಖ ಘಟಕಗಳು ಕಂಟ್ರೋಲ್ ಯೂನಿಟ್ ಮತ್ತು ALU. ಲೇಸರ್ ಪ್ರಿಂಟಿಂಗ್ನ ಉಪಯೋಗ ಅತ್ಯುನ್ನತ ಗುಣಮಟ್ಟದ ಟೆಕ್ಸ್ಟು ಮತ್ತು ಗ್ರಾಫಿಕ್ ಉತ್ಪಾದಿಸುತ್ತದೆ, ಅತಿ ವೇಗವಾಗಿ ನೀಡುತ್ತದೆ. ಕಂಪ್ಯೂಟರ್ ಗ್ರಹಿಸಬಲ್ಲ ಮತ್ತು ಕಾರ್ಯನಿರ್ವಹಿಸಬಲ್ಲ ಭಾಷೆಯನ್ನು ಹೀಗೆಂದು ಕರೆಯುತ್ತಾರೆ: ದ ಲ್ಯಾಂಗ್ವೇಜ್ ದಟ್ ದ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಈಸ್ ಕಾಲ್ಡ್ ಮೆಷಿನ್ ಲ್ಯಾಂಗ್ವೇಜ್. ಪ್ರಾಥಮಿಕ ಸಂಗ್ರಹಣಾ ಸಾಧನವಾಗಿ ಬಳಸುವುದು ಯಾವುದು? ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ರಿಫ್ರೆಶ್ ಮಾಡಲು ಅಗತ್ಯವಾದ ಮೆಮೊರಿ
ಡಿ ರ್ಯಾಮ್ ಅಂತ ನಾವು ಕರಿತೇವೆ. ಡಿ ರ್ಯಾಮ್ ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಪ್ರಿಂಟರ್ಸ್ನ ಔಟ್ಪುಟ್ ಗುಣಮಟ್ಟವನ್ನು ಅಳೆಯುವುದು ಡಾಟ್ ಫಾರ್ ಇಂಚ್. ಅನಲಾಗ್ ಕಂಪ್ಯೂಟರ್ನಲ್ಲಿ ಇನ್ಪುಟ್ಟನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವುದಿಲ್ಲ. ಇನ್ಪುಟ್ ಈಸ್ ನೆವರ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಫಾರ್ಮ್. ಯುನಿವ್ಯಾಕ್ ಎಂದರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಸಿ ಡಿ ರಾಮ್ ಎಂಬುದರ ವಿಸ್ತೃತ ರೂಪ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಎ ಎಲ್ ಯುನ ವಿಸ್ತೃತ ರೂಪ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ವಿ ಜಿ ಎನ ವಿಸ್ತೃತ ರೂಪ ವಿಡಿಯೋ ಗ್ರಾಫಿಕ್ಸ್ ಎರರಿ. ಧನ್ಯವಾದಗಳು. ಒಂದು ಕಡೆ ಸೇವ್ ಮಾಡಿಕೊಳ್ಳಿ. ಅನೇಕ ನೇಮಕಾತಿಗಳನ್ನು ಕರೆದಿದ್ದಾರೆ. ಶಿಕ್ಷಕರ ಸಿ ಇ ಟಿ ಪರೀಕ್ಷೆ ಇರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಪೊಲೀಸ್ ನೇಮಕಾತಿ ಇರ್ಬೋದು, ಅವುಗಳೆಲ್ಲ ಉಪಯೋಗ ಆಗೇ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ.